ಯುಗಾದಿ ಅಂದ್ರೆ ಯುಗದ ಆದಿ. ಇದು ಕಲಿಯುಗದ ಆರಂಭದ ದಿನ ಅಂತ ಕೂಡ ಅಂತಾರೆ. ಕ್ರಿಸ್ತಪೂರ್ವ 3102ರಲ್ಲಿ ಕಲಿಯುಗ ಪ್ರಾರಂಭವಾಗಿತ್ತು. ಕೆಲವೊಂದು ಗ್ರಂಥಗಳ ಪ್ರಕಾರ ಬ್ರಹ್ಮ ಸೃಷ್ಟಿಯನ್ನ ಶುರು ಮಾಡಿದಂತಹ ದಿನ ಇದೇ ದಿನ. ಇದು ಪ್ರಕೃತಿಯಲ್ಲಿ ಮರ ಗಿಡಗಳು ಚಿಗುರೊಡೆಯೋ ಕಾಲ. ಇನ್ನು ಯುಗಾದಿಯ ದಿನ ಪಂಚಾಂಗ ಶ್ರವಣ, ವರ್ಷದ ಆದಿಯಾಗಿರೋದ್ರಿಂದ ಈ ವರ್ಷ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಎಲ್ಲರಿಗೂ ಇರುತ್ತೆ. ಹಾಗಾಗಿ ದೇವಸ್ಥಾನಗಳಲ್ಲಿ ಈ ದಿನ ಪಂಚಾಂಗ ಶ್ರವಣ ಮಾಡ್ತಾರೆ. ಪಂಚಾಂಗ ಶ್ರವಣ ಅಂದ್ರೆ ಭವಿಷ್ಯ ಕಾಲದ ಪರಿಕಲ್ಪನೆ. ಪ್ರತಿನಿತ್ಯ ಬೇಕಾಗಿರೋ ಮೂಲಭೂತ ಅಂಶಗಳನ್ನು ಒಳಗೊಂಡ್ರು ಕ್ಯಾಲೆಂಡರ್ ಅನ್ಬಹುದು. ತಿಥೇತ ಶ್ರೀಯಾಮಾಪ್ನೋತಿ ವಾರಾದಾಯಿಷ್യമರ್ಧನಂ ಅಂದ್ರೆ ಕಾಲದ ಪರಿಕಲ್ಪನೆಗಾಗಿ ಪಂಚಾಂಗ ಶ್ರವಣ. ಇನ್ಫ್ಯಾಕ್ಟ್ ಪ್ರತಿನಿತ್ಯ ಪಂಚಾಂಗ ಶ್ರವಣ ಮಾಡಬೇಕು ಗೊತ್ತಾ. ಆದ್ರೆ ಆಧುನಿಕ ಜೀವನ ಶೈಲಿಯಲ್ಲಿ ಯಾರಿಗೂ ಇದಕ್ಕೆ ಸಮಯ ಇಲ್ಲದ ಕಾರಣ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಯುಗಾದಿಯ ದಿನ ಇದನ್ನ ಮಾಡೋದು. ಸಂಸ್ಕೃತದಲ್ಲಿ ಪಂಚಾಂಗ ಅಂದ್ರೆ 5 ಭಾಗಗಳಿಂದ ಕೂಡಿರೋದು. ತಿಥಿ, ವಾರ, ನಕ್ಷತ್ರ, ಕರಣ, ಯೋಗ ಅವೇ ಈ 5 ಭಾಗಗಳು. ಇನ್ನು ಯುಗಾದಿ ಅಂದ್ರೆ ಮಾವಿನೆಲೆಯ ತೋರಣವನ್ನ ಕಟ್ಟುವುದು ಅಲ್ವಾ. ನೋಡಿ, ಮಾವಿನ ಹಣ್ಣು ತಿಂದ್ರೆ ಅದು ವಿಪರೀತ ಉಷ್ಣ, ಆದ್ರೆ ಮಾವಿನ ಎಲೆಯ ವಾಸನೆ ತಂಪು ಗೊತ್ತಾ. ಇನ್ನು ಮಾವಿನ ತೋರಣ ಸಹ ಬಹುಮುಖ್ಯ. ಇದು ಒಟ್ಟು ಕುಟುಂಬದ ಸಂಕೇತ. ಎಲೆಗಳು ಎಲ್ಲವೂ ಒಂದೇ ಸಮ ಇರಲ್ಲ ಅಲ್ವಾ. ಅದೇ ರೀತಿ ಇದು ದೊಡ್ಡವರು ಸಣ್ಣವರು ಎಲ್ಲರೂ ಒಟ್ಟಿಗೆ ಕೂಡಿ ಆಚರಿಸುವ ಹಬ್ಬ ಅನ್ನೋದನ್ನ ಸೂಚಿಸುತ್ತೆ. ತಮ್ಮೆಲ್ಲರಿಗೂ ವಿಶ್ವ ವಸು ಸಂವತ್ಸರಕ್ಕೆ ಸುಸ್ವಾಗತ. ಚಾಂದ್ರಮಾನ ಯುಗಾದಿಯ ಶುಭಾಶಯಗಳು. ಕ್ರೋಧಿನಾಮ ಸಂವತ್ಸರ ಮುಕ್ತಾಯವಾಗಿ ವಿಶ್ವ ವಸುವಿಗೆ ಕಾಲಿಡೋದಕ್ಕೆ ಸಜ್ಜಾಗ್ತಾ ಇದೀವಿ. ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಯುಗಾದಿಗೆ. ನೋಡಿ, ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿನ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದನ್ನ ತಿನ್ನುವಾಗ ಹೇಳ್ಬೇಕಾಗಿರೋ ಶ್ಲೋಕ ಈ ರೀತಿಯಾಗಿದೆ: ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ. ಅಂದ್ರೆ ಶರೀರ ವಜ್ರದಂತೆ ಆಗತ್ತೆ, ಸರ್ವ ಸಂಪತ್ತೂ ಉಂಟಾಗತ್ತೆ, ಸರ್ವ ಅರಿಷ್ಟಗಳ ನಾಶವಾಗತ್ತೆ ಈ ಬೇವು ಬೆಲ್ಲ ತಿನ್ನೋದ್ರಿಂದ ಅಂತ. ಚಾಂದ್ರಮಾನ ಯುಗಾದಿ ಚೈತ್ರ ಮಾಸದಿಂದ ಪ್ರಾರಂಭವಾಗುವುದು. ಅಂದ್ರೆ ಸೂರ್ಯ ಮೀನ ಅಥವಾ ಮೇಷರಾಶಿಯಲ್ಲಿರುವಾಗ ಈ ಕಾಲದಿಂದ ಶೆಕೆ ಹೆಚ್ಚಾಗಿ ಸೂರ್ಯನ ತಾಪ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಇದೇ ಸಮಯಕ್ಕೆ ಸೂರ್ಯ ಭರಣಿ ನಕ್ಷತ್ರದ 3ನೇ ಪಾದಕ್ಕೆ ಪ್ರವೇಶಿಸಿದಾಗ ಅಗ್ನಿ ನಕ್ಷತ್ರ ದೋಷ ಪ್ರಾರಂಭವಾಗುತ್ತೆ. ಅಂದ್ರೆ ಈ ಕಾಲದಿಂದ ಸೂರ್ಯನ ತಾಪ ಮತ್ತಷ್ಟು ಹೆಚ್ಚಾಗುತ್ತೆ. ಖಗೋಳಶಾಸ್ತ್ರದ ಪ್ರಕಾರ ಈ ಕಾಲದಲ್ಲಿ ಭೂಮಿ ಸೂರ್ಯನಿಗೆ ಅತಿ ಸಮೀಪದಲ್ಲಿರುತ್ತೆ. ಹಾಗಾಗಿನೇ ಬಿಸಿಲಿನ ಬೇಗೆ ಇಷ್ಟು ಹೆಚ್ಚು. ಈ ರೀತಿ ಬಿಸಿಲಿನ ಬೇಗೆ ಹೆಚ್ಚಾದಾಗ ಹವಾಮಾನದ ಬದಲಾವಣೆಯಿಂದ ಮನುಷ್ಯನ ಶರೀರಕ್ಕೆ ಉಷ್ಣ ಸಂಬಂಧಿತ ಉಪದ್ರವ ಉಂಟಾಗತ್ತೆ. ಸಿಡುಬು, ಪಿತ್ತಕೋಶ ಈ ರೀತಿಯ ಕಾಯಿಲೆಗಳು, ಹಾಗೂ ಈ ಎಲ್ಲಕ್ಕೂ ರಾಮಬಾಣವೇ ಬೇವು ಬೆಲ್ಲ. ಇನ್ನು ಸಂವತ್ಸರಗಳ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀವಲ್ಲ, ಯಾರೀ ಸಂವತ್ಸರಗಳು? ಸಂವತ್ಸರಗಳು ಹುಟ್ಟಿದ ಹೇಗೆ? ಇನ್ನು ಕಲಿಯುಗ ಆರಂಭವಾಗಿದ್ದು ಯುಗಾದಿ ದಿನನಿಂದ ಈ ಎಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸಂವತ್ಸರಗಳಲ್ಲಿ ಒಟ್ಟು 60. ಹಾಗಾಗಿನೇ ನೋಡಿ, 60ನೇ ವರ್ಷದ ಹುಟ್ಟಿದ ಹಬ್ಬ ಬಹಳ ವಿಶೇಷ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಆ ವ್ಯಕ್ತಿ ಹುಟ್ಟಿದಾಗಿನ ವರ್ಷದ ಸಂವತ್ಸರ ಯಾವ್ದಿತ್ತೋ ಅದೇ ಸಂವತ್ಸರ ಪುನಃ ಬರುತ್ತೆ ಅವರ 60ನೇ ವರ್ಷಕ್ಕೆ. ನಿಮಗ್ ಗೊತ್ತಾ, ಈ ಸಂವತ್ಸರಗಳೆಲ್ಲ ನಾರದರ ಮಕ್ಕಳು. ನಾರದ ಒಂದ್ಸಲ ಸಂಸಾರ, ಜೀವನ ಈ ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾ ವಿಷ್ಣು ಜೊತೆಗೆ ಹೀಗೆ ಏನೋ ಮಾತಾಡ್ತಾ ಮಾತಿಗೆ ಮಾತು ಬೆಳೆಯುತ್ತೆ. ಆಗ ವಿಷ್ಣುಗೆ ಕೋಪ ಬರುತ್ತೆ. ವಿಷ್ಣು ನಾರದರಿಗೆ ಶಾಪ ಕೊಡ್ತಾನೆ, ಹೋಗು ನೀನು ಭೂಲೋಕದಲ್ಲಿ ಹುಟ್ಟು, 60 ಮಕ್ಕಳಿಗೆ ತಂದೆಯಾಗು. ಆ 60 ಮಕ್ಕಳು ಹೋದ್ಮೇಲೆ ನಿನಗೆ ಮೋಕ್ಷ ಸಿಗೋದು, ನಂತರ ನೀನು ಲೋಕ ಸಂಚಾರಿ ಆಗ್ತೀಯಾ ಅಂತ ಹೇಳ್ತಾನೆ ವಿಷ್ಣು. ಸರಿ, ನಾರದರು ಭೂಮಿಲಿ ಹುಟ್ಟುತ್ತಾರೆ. ಅವರಿಗೆ 60 ಮಕ್ಕಳು. ಆ 60 ಮಕ್ಕಳು ಕೂಡ ಆಕಸ್ಮಿಕವಾಗಿ ಬೆಂಕಿಯಲ್ಲಿ ಬಿದ್ದು ಸತ್ತು ಹೋಗ್ತಾರೆ. ಸರಿ, ನಾರದರ 60 ಮಕ್ಕಳು ಹೋಗ್ಬಿಟ್ಟಾಗ ನಾರದರು ವಿಷ್ಣು ಬಳಿ ಕಣ್ಣೀರಿಡ್ತಾ, ಎಷ್ಟೇ ಆದ್ರೂ ಭೂಮಿ ಮೇಲೆ ಹುಟ್ಟಿದ ಮೇಲೆ ಮಕ್ಕಳ ಮೇಲಿನ ವ್ಯಾಮೋಹ ಅಂತಿರತ್ತಲ್ಲ, ನನ್ ಮಕ್ಕಳನ್ನ ನಾನು ನೋಡ್ಲೇಬೇಕು ಅಂತ ನಾರದರು ಪರಿತಪಿಸೋದನ್ನ ನೋಡಿದಾಗ ವಿಷ್ಣು ಕನಿಕರದಿಂದ, ಸರಿ ನಿನ್ನ 60 ಮಕ್ಕಳು ಕೂಡ ಒಂದೊಂದು ಸಂವತ್ಸರವಾಗಿ ಹುಟ್ಟಿ ಬರ್ತಾರೆ ಅಂತ ಹೇಳಿ ಈ ಬಾರಿ ಒಂದು ವರ ಕೊಡ್ತಾನೆ. ಆ ಸಂವತ್ಸರಗಳ ಗುಣವೇ ಈ ವರ್ಷದಲ್ಲಿ ಹುಟ್ಟಿದವರಿಗೆ ಹಾಗೂ ದೇಶಕ್ಕೆ ಸಹ ಆಗತ್ತೆ ಅಂತ ಕೂಡ ಹೇಳಬಹುದು. ಮೊದಲನೆಯ ಸಂವತ್ಸರ ಪ್ರಭವ. ಹೀಗೆ ಒಂದೊಂದು ಸಂವತ್ಸರಕ್ಕೂ ಒಂದೊಂದು ಹೆಸರು. 60ನೆಯ ಸಂವತ್ಸರವನ್ನ ಕ್ಷಯ ಅಥವಾ ಅಕ್ಷಯ ಅಂತ ಕರಿತೀವಿ. ಇನ್ನು ಸಂವತ್ಸರಗಳ ಚಕ್ರದಲ್ಲಿ ವಿಶ್ವವಸು 39ನೇ ವರ್ಷ. ವಿಶ್ವವಸು ಅಂದ್ರೆ ಸಂಪತ್ತು ಹೇರಳವಾಗಿರುತ್ತೆ. ವರ್ಷ ತೊಡಕು, ಹೊಸ ತೊಡಕು ಅಥವಾ ಹೊಸತೊಡಕು
ಏನ್ ಹೀಗಂದ್ರೆ ನೋಡಿ, ವರ್ಷ ತೊಡಕು ಅಂದ್ರೆ ಹೊಸ ವರ್ಷದ ಆರಂಭ. ಚಾಂದ್ರಮಾನ ಯುಗಾದಿಯ ಮಾರನೇ ದಿನ ಮಾಂಸಾಹಾರ ಪ್ರಿಯರಿಗೆ ವಿಶೇಷ. ಈ ದಿನ ನಾನ್ ವೆಜ್ ಬಹಳ ಎಕ್ಸ್ಪೆನ್ಸಿವ್, ಯಾಕಂದ್ರೆ ಡಿಮಾಂಡ್ ಅಷ್ಟಿರುತ್ತೆ. ಇನ್ನು ಯುಗಾದಿಯಿಂದ 9 ದಿನಗಳು ವಸಂತ ನವರಾತ್ರಿ ಅಂತ ನಿಮಗೆ ಗೊತ್ತಾ? ಯುಗಾದಿಯ ಮಾರನೇ ದಿನ ಹೊಸ ವರ್ಷದ 2ನೇ ದಿನ ಹೊಸ ತೊಡಕು. ಭಾಷೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಇದರ ಸರಿಯಾದ ರೂಪ ಹೊಸತು ಅಥವಾ ಅಡಗು ಅಥವಾ ವರ್ಷದಡಗು ಅಂತ. ಹಳೆಗನ್ನಡದಲ್ಲಿ ಅಡಗು ಅಂದ್ರೆ ಬಾಡು ಅಥವಾ ಮಾಂಸ. ಯುಗಾದಿಯ ದಿನ ಸಿಹಿಯೂಟ ಸವಿದ ಮೇಲೆ ಮಾರನೇ ದಿನ ಮಾಂಸಾಹಾರ ಪ್ರಿಯರಿಗೆ ಮೀಸಲಾಗಿಡ್ಲಾಯ್ತು. ಸಿಹಿ ಖಾರಗಳೆರಡೂ ವರ್ಷ ಪೂರ್ತಿ ದೊರಕಲಿ ಅನ್ನೋ ಆಶಯ. ಆದ್ರೆ ಅನೇಕರಿಗೆ ಹಣ ಕೊಟ್ಟು ಮಾಂಸ ಖರೀದಿ ಮಾಡೋ ಸಾಮರ್ಥ್ಯ ಇರೋದಿಲ್ಲ. ಇನ್ನು ಕೆಲವು ಕಡೆಗಳಲ್ಲಿ ಇಡೀ ಊರಿಗೆ ಮಾಂಸದೂಟ ಹಾಕ್ಸುವಂತ ಅನಿವಾರ್ಯತೆ ಇರ್ತಾ ಇತ್ತು ಕೆಲವರಿಗೆ. ಹಾಗಾಗಿ ಯುಗಾದಿಯ ಮಾರನೇ ದಿನ ಮುಂಜಾನೆನೆ ಏನ್ ಮಾಡೋರಂದ್ರೆ ಊರಿನ ಗಂಡಸರೆಲ್ಲ ಸೇರಿ ಪಕ್ಕದ ಕಾಡು ಮೇಡಿಗೆ ಹೋಗಿ ಕಾಡು ಪ್ರಾಣಿಗಳನ್ನ ಬೇಟೆಯಾಡಿ ತಂದು ಅದನ್ನ ದೇವರಿಗೂ ಒಪ್ಪಿಸಿ ಎಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ಸಂಪ್ರದಾಯ ಬೆಳೀತು. ಸಾಕಷ್ಟು ಜನರಿಗೆ ಒಟ್ಟಿಗೆ ಒಂದೇ ಕಡೆಯಲ್ಲಿ ಸಿಹಿಯೂಟದ ನಂತರ ಮಾಂಸಾಹಾರ ಪ್ರಿಯರಿಗೆ ಹಬ್ಬದೂಟವನ್ನ ಬಡಿಸೋದು ಈ ಆಚರಣೆಯ ಹಿಂದಿನ ಆಶಯ. ಆದ್ರೆ ಹೊಸ ವರ್ಷದ ಆರಂಭದಲ್ಲಿ ಸೇವಿಸುವ ಅಡಗು ಅನ್ನುವ ಪದವೇ ಕಾಲಾಂತರದಲ್ಲಿ ಅವರವರಿಗೆ ತೋಚಿದ ರೂಪದ ಅಪಭ್ರಂಶಗಳಾಗಿವೆ. ಇನ್ನಾದ್ರೂ ಸರಿಯಾದ ಹೆಸರಲ್ಲಿ ಈ ದಿನವನ್ನ ಕರೆಯೋಣ. ಇದು ವರ್ಷದ ಅಡಗು, ಹೊಸ ವರ್ಷದ ಸಮಯದಲ್ಲಿ ಸೇವಿಸೋ ಬಾಡೂಟ.